ಕ್ಷಣ ನಾನು ಫಸ್ಟ್ ಆಫ್ ಆಲ್ ನಂಬಕ್ ಆಗ್ತಲ್ಲ. ಇವ್ರನ್ನೆಲ್ಲ ಹಾಡು ಕೇಳ್ತಾ ಇವ್ರ ತರ ಆಗ್ಬೇಕು ಅಂತ ಬೆಳೆದಿರೋಳು ನಾನು. ಸೊ ಇವ್ರ ಜೊತೆ ಸ್ಟೇಜ್ ಮೇಲೆ ಕೂತಿರೋದು ಯಾವ್ದೋ ಏನೋ ಹಳೇದೇನೋ ಇದೆ, ತಾರೆಗಳೆಲ್ಲ ಒಟ್ಟು ಕೂಡು ಬಂದ್ರೆ ಅಂತ ಲೈಕ್ ನಂಬಕ್ಕಾಗತ್ತ. ಯೋಚನೆ ಮಾಡಿ, ನಾನು ಮೊದಲನೇ ಸತಿ ನಾನು ಪ್ರೇಮ ಲವ್ ಲೆಟರ್ ಬರೆದಾಗ ಅನಿಸುತ್ತಿದೆ ಯಾಕೋ ಇನ್ನೊಂದು ಬರ್ಕೊಟ್ಟಿದೆ ನಾನು. ಸೊ ಅವ್ರದ್ದು ನಾನು ಕೂತ್ಕೊಂಡು ಸ್ಟೇಜ್ ನಲ್ಲಿ ಮಾತಾಡ್ತಾ ಇದ್ದೀನಿ, ನಂಬಕ್ಕಾಗಲ್ಲ. ಸಹದೇವ್ ನಾನು ಒಟ್ಟಿಗೆ ಸಿನಿಮಾ ಜರ್ನಿ ಆಲ್ಮೋಸ್ಟ್ ಶುರು ಮಾಡಿದ್ವಿ ಒಂದು 12-15 ವರ್ಷದ ಕೆಳಗೆ. ಗಂಟು ಮೂಟೆಯಲ್ಲಿ ನನ್ನ ಸಿನಿಮಾಲಿ ಅಮಯುಕ್ತಿ ಸ್ಟುಡಿಯೋಸ್ ನಾನು ಇಬ್ರು ಒಟ್ಟಿಗೆ ಸೇರಿ ಕಟ್ಟಿದ ಸಂಸ್ಥೆ ಇದು. ಪ್ರತಿ ಸತಿ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡುಕೊಂಡು ನಮ್ಮ ಕತೆನ ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವ್ ಯಾವ ತರ ಹೇಳ್ಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ, ಬಿಸ್ನೆಸ್ ಆಗತ್ತ ಅದ್ರದ್ದು ಸ್ಟ್ರಾಟಜಿ ಕೊಟ್ಟು, ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರ ಅದ್ರದ್ದು ಸ್ಟ್ರಾಟಜಿ ಎಲ್ಲ ನಾವ್ ಈಗ್ಲೇ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ಮಾಡೋದು ಅಷ್ಟು ನಾವು ಪೇಷನ್ಸ್ ಕಳ್ಕೊತಾ ಇದ್ವಿ. ಅದಕ್ಕೋಸ್ಕರ ನಾವೇ ಸೇರಿ ಒಂದು ಸಂಸ್ಥೆ ಕಟ್ಟೋಣ. ನಮ್ಗೊಂದೇ ಧೈರ್ಯ, ಮನ್ಸಿಂದ ಸಿನಿಮಾ ಮಾಡಿದ್ರೆ ಜನಗಳು ಇಷ್ಟಪಡ್ತಾರೆ, ಜನ ನೋಡ್ತಾರೆ. ಯಾಕಂದ್ರೆ ಕನ್ನಡಿಗರು 7 ಕೋಟಿ ಜನ, ಬಟ್ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಸೊ ನಾವು ಸಿನಿಮಾ ಬರೀ 7 ಕೋಟಿ ಅಂತ ಇಟ್ಕೊಂಡು ಮಾಡಿದ್ರೆ ಲಿಮಿಟೇಷನ್ ಅಂತ ಶುರು ಆಗುತ್ತೆ. ಕನ್ನಡಿಗರು ಎಲ್ಲೆಲ್ಲ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲ ಇದ್ದಾರೆ, ಅವ್ರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮಗೆ ಸಿನಿಮಾ ರಂಗ ಅಂತ ಅನ್ಕೊಂಡು ನಾವು ಸಿನಿಮಾ ಮಾಡಕ್ ಶುರು ಮಾಡಿರೋದು. ಸೊ ಗಂಟು ಮೂಟೆ ನಮಗ್ ಸಿಕ್ಕಂತ ಅದಕ್ಕೆ ನಿಮ್ಮ ಎಲ್ರದ್ದು ಪ್ರಶಂಸೆ ಮತ್ತೆ ಆಶೀರ್ವಾದ ನಮ್ಗೆ 2ನೇ ಸಿನಿಮಾ ಕಟ್ಟೋದಿಕ್ಕೆ ಧೈರ್ಯ ತುಂಬಿತು. ಸಹದೇವ್ದು ಇದು ಮೊದಲನೇ ಸಿನಿಮಾ, ಬಟ್ ಇದ್ರ ಬಗ್ಗೆ ನಾನು 10 ವರ್ಷದಿಂದ ಮಾತಾಡ್ತಾ ಇದೀವಿ ಈ ಸಿನಿಮಾ ಬಗ್ಗೆ. ಅವನ್ ಈ ಕತೆ ನನಗೆ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅವನ್ ಯಾವ ದೃಷ್ಟಿಕೋನದಲ್ಲಿ ಈ ಕತೆ ಹೇಳಕ್ ಹೊರಟಿದ್ದಾನೆ ನಂಗೆ ತುಂಬಾ ಇಷ್ಟ ಆಗಿತ್ತು ಅದು. ಅಂಡ್ ನನಗೆ ಸಹದೇವ್ ತುಂಬಾ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಅವನ್ ಯಾವ ತರ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನನ್ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನ್ ಜೊತೆಯಲ್ಲಿ ನಿಂತಿದ್ದೀನಿ ಅಷ್ಟೇ. ಇದೆಲ್ಲ ಅವನ್ ಟೀಮ್ ಎಲ್ಲರೂ ಸೇರಿ ಮಾಡಿರೋದು. ಕ್ರಿಯೇಟಿವ್ ಆಗಿ ನಾನು ದೂರ ನಿಂತು ಸಪೋರ್ಟ್ ಮಾಡಿರೋದು ಅಷ್ಟೇ. ಸೊ ಬಟ್ ಸಿನಿಮಾ ನೋಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಸಾಂಗ್ ರಿತ್ವಿಕ್, ನಾನು ಸಿನಿಮಾದ ಒಂದು ತುಣುಕ್ ನೋಡ್ತಾ ಇದ್ದೆ ಮನೆಯಲ್ಲಿ. ನಮ್ಮಮ್ಮ ಏನೋ ಅಡಿಗೆ ಕೆಲಸ ಮಾಡ್ತಿದ್ರು, ಬಂದ್ರು, ಏನೇ ಅದು ಮ್ಯೂಸಿಕ್ ಚೆನ್ನಾಗಿದೆ ಅನ್ಕೊಂಡು, ಏನ್ ನೋಡ್ದಾಗೆ ಅಂತ ಅವಾಗ ತೋರಿಸ್ದೆ. ಓ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಇಟ್ಸ್ ಅನ್ ಅಪ್ರೂವಲ್. ನಂಗೆ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳೋದು ತುಂಬಾ ರೇರ್. ಅವ್ರು ಹೇಳಿದ್ರು ಅಂದ್ರೆ ಇಟ್ಸ್ ಅ ಹಿಟ್ ಆಲ್ರೆಡಿ. ಸೊ ಥ್ಯಾಂಕ್ ಯು ಸರ್, ನೀವೆಲ್ಲರೂ ಬಂದಿದ್ದಕ್ಕೆ, ನಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನಂಬಕ್ ಆಗ್ತಿಲ್ಲ ಈ ಕ್ಷಣನ. ಸೊ ನಾನು ಒಂದ್ ವಾರ ಎಲ್ಲರೂ ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅಂಡ್ ನಮ್ ಟೀಮ್ ಎಲ್ಲ ಬಂದಿದೆ ಇಲ್ಲಿ. BV, ಕಮ್ ಆನ್ ಸ್ಟೇಜ್. ಭರತ್, ಮೂವಿದು ಪ್ರೊಟ್ಯಾಗನಿಸ್ಟ್, ಹೀರೋ. ಸೊ ವಿನೋದ್ ಅವರಿದ್ದಾರೆ, ಶರತ್ ಇದ್ದಾನೆ, ಸತೀಶ. ಇವ್ರು 4-5 ಜನ ಕೋರ್ ಸಿನಿಮಾ ಹುಡುಗರದೇ ಕತೆ, ಹೀರೋಯಿನ್ ಅಂತ ಇಲ್ಲ ಸಿನಿಮಾಲಿ. ಸೊ